ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಇದು ಸಾವಿಗೆ ಅಂಜುವವರ ಕಣ್ಣು ತೆರೆಸಿದ ಕಾರ್ಯಕ್ರಮ. ಸಾವನ್ನು ಸೋಲಿಸಿ ಪಾಂಚಜನ್ಯ ಊದಿದ ಈ ಹವ್ಯಕ ರತ್ನ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಯೋಧ ಕವಿ GS ವೆಂಕಟೇಶ್ ಏರ್ಪಡಿಸಿದ್ದ ಕವನ ಸಂಕಲನ ಲೋಕಾರ್ಪಣ. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾವು ಜೀವಂತಿರಬೇಕಾದ್ರೆ ಬಾಳು ಸತ್ತಂತಿರಬಾರ್ದು. ಬಾಳು ಸಾವು ಜೀವಂತವಿರಬೇಕಾದ್ರೆ ಬಾಳು ಸತ್ತಂತಿರಬಾರ್ದು, ಜಡತ್ವದಿಂದ ಕೂಡಿರಬಾರ್ದು. ಅದು ನಾವು ಎಷ್ಟು ಬದುಕನ್ನು ಸನ್ಮುಖಿಯಾಗಿ ತಗೊಳ್ತೇವೋ, ಎಷ್ಟನ್ನು ನಿರರ್ಗಳವಾಗಿ ತಗೊಳ್ತೇವೋ, ನಮ್ಮ ಸಾವು ನಾಳೆ ಅಷ್ಟೇ ಹೆಸರುಮಯವಾಗಿರ್ತದೆ. ಸಾವಿಗೆ ಅಂಜುವವ ಯೋಧನಾಗಲಾರ, ಯೋಧನಾದವನು ಸಾವಿಗೆ ಅಂಜಲಾರ. ಇದು ಸುಮ್ಮನೆಯ ಮಾತಲ್ಲ ಎನ್ನುವುದನ್ನು ತೋರಿಸಿಕೊಟ್ಟ ಈ ಕಾರ್ಯಕ್ರಮ ಅಪರೂಪದಲ್ಲೊಂದು ಅಪರೂಪದ ಕಾರ್ಯಕ್ರಮ. ಸಾವು ಜೀವಂತವಾಗಿರಬೇಕಾದರೆ ಬಾಳು ಸತ್ತಂತೆ ಇರಬಾರದು, ಅದು ಹಸನ್ಮುಖಿಯಾಗಿರಬೇಕು ಎಂದು ಹವ್ಯಕ ರತ್ನ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಯೋಧ ಕವಿ GS ವೆಂಕಟೇಶ್ ಹೇಳಿದರು. ಅದು ಅವರು ಆರೋಗ್ಯವಾಗಿದ್ದು ಯಾವುದೋ ಸಭೆಯಲ್ಲಿ ಸುಮ್ಮನೆ ಚಪ್ಪಾಳೆ ತಟ್ಟಲಿ ಎಂದು ಮಾಡಿದ ಭಾಷಣವಲ್ಲ. ಬದಲಾಗಿ ತಾವು ಸ್ವತಃ ಸಾವು ಬದುಕಿನಾಟದಲ್ಲಿ ಗೆದ್ದು ಸೋತು, ಸೋತು ಗೆದ್ದು, ಸಾವಿಗೆ ಅಂಜದೆ ತೀವ್ರ ಅನಾರೋಗ್ಯ ಸ್ಥಿತಿಯಲ್ಲಿ ಅದೂ ಕೃತಕ ಆಮ್ಲಜನಕ ಪಡೆಯುತ್ತಿರುವ ವೇಳೆಯಲ್ಲಿಯೇ ತಮ್ಮ ಋಷಿಕೇಶ ಮನೆಯಲ್ಲಿ ಮಂಗಳವಾರ ಅದ್ದೂರಿಯಾಗಿಯೇ ಏರ್ಪಡಿಸಿದ್ದ ತಮ್ಮ ಕೃತಿ ಪಾಂಚಜನ್ಯ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮದಲ್ಲಿ ನುಡಿದ ಮಾತುಗಳು. ಹೆಸರಿಗಾಗಿ ಮಾಡಬೇಕು ಎಂದಿಲ್ಲ, ಆದರೆ ಮಾಡಿರುವುದು ಹೆಸರಾಗಬೇಕು. ಆ ವಿಷಯದಲ್ಲಿ ಎಂದೂ ರಾಜಿ ಇಲ್ಲ ಎಂದ ಅವರು ತಮ್ಮ ಆ ಅನಾರೋಗ್ಯ ಸ್ಥಿತಿಯಲ್ಲಿಯೂ ಯಾರನ್ನೂ ಮರೆಯದೆ ಕೃತಜ್ಞತೆ ಸಲ್ಲಿಸಿರುವುದಲ್ಲದೆ ಕೃತಿ ಬಿಡುಗಡೆಯ ಅಂಗವಾಗಿ ಏರ್ಪಡಿಸಿದ ಯಕ್ಷಗಾನ ತಾಳಮದ್ದಲೆ, ನೃತ್ಯ, ಗಾಯನ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ ಸಹೃದಯರು ಒಮ್ಮೆ ದಿಗ್ಮೂಢರಾಗುವಂತೆ ಕಾರ್ಯಕ್ರಮ ಆಯೋಜಿಸಿದ್ದರು. ಮತ್ತೆ ದೇಹವನಿತ್ತೆ ಅಂದೆ ನಿನ್ನಯ ಪಾದಕ್ಕೆ, ದೇಹವನಿತ್ತೆ ಅಂದೆ ನಿನ್ನಯ ಪಾದಕ್ಕೆ. ಹಿಂದೆ ಸ್ವರತನು ತೆರಲು ಕಾಟಕದಂದ್ರ ಮುನಿ ಬೆನ್ನೆಲುಬು ವೃತ್ತನ, ಹಿಂದೆ ಸ್ವರತನು ತೆರಲು ಕಾರಕ ಸಂದ ಮುನಿ ಬೆನ್ನೆಲುಬು ವೃತ್ತನ, ವೃತ್ತನ ಕೊಂದು ಗದಿಗನೇನ ಎಂದು ಬೆರಳನ್ನು ಅರಿದನು, ವೃತ್ತನ ಕೊಂದು ದಿನ ಶಿಬಿ ಗದಿಗಣೆ ನಾನೆಂದು ಬೆರಳನ್ನಲೇದನು. ಒಂದಿಗೆ ಬೆರಳಿದಗೆ ದೇಗವನಿತ್ತೆ ನಂದೆ ನಿನ್ನಯ ಪಾದಕ್ಕೆ, ದೇಗವನಿತ್ತೆ ನಂದೆ ನಿನ್ನಯ ಪಾದಕ್ಕೆ. ಒಂದೇ ಹೆಬ್ಬೆರಳಿಗೆ ನೀನೆನ್ನ ಅನುಗೊಳಿಸು ತಂದೆ. ಹೊಸ ಕಬೇಡಿಯನ್ನ ಮೊಳಕೆಯೊಡೆಯುವ, ಹೊಸ ಕಬೇಡಿಯನ್ನ ಮೊಳಕೆಯೊಡೆಯುವ, ಚಿಂತ ಬೇಡಿಯನ್ನ ಗಿಡವಾಗುವ ಮುನ್ನ ಕಡಿಯಬೇಡ.
ಹೊಸಕಬೇಡಿ ಅನ್ನ ಕೊಲ್ಲಬೇಡಿ ಅನ್ನ ನೋವಾಗುವ ಮುನ್ನ ಅಳಿಯಬೇಡಿ ಎನ್ನ ನೋವಾಗುವ ಮುನ್ನ ಕೀಳದಿರಿ ಅನ್ನ ಮಿಡಿಯಾಗುವ ಮುನ್ನ ಕೊಯ್ಯದಿರಿ ಎನ್ನ ಕಾಯಾಗುವ ಮುನ್ನ ಕಲ್ಲೆಸೆಯಬೇಡಿ ನಾ ಹಣ್ಣಾಗುವ ಮುನ್ನ ಹೊಸಕಬೇಡಿ ಎನ್ನ ಮೊಳಕೆಯೊಡೆಯುವ ಮುನ್ನ. ಶಿಕ್ಷಣ ಸಂಯೋಜಕ ಡಾಕ್ಟರ್ ಶಂಕರ್ ಶಾಸ್ತ್ರಿ ಕವನ ಸಂಕಲನ ಬಿಡುಗಡೆಗೊಳಿಸಿ ಮಾತನಾಡಿ, ವ್ಯಕ್ತಿಯ ಸಾರ್ಥಕ ಕ್ಷಣ ಎನ್ನುವುದು ತನ್ನ ಕನಸು ನನಸಾಗುವುದರಲ್ಲಿದೆ. ಏಕೆಂದರೆ ಬದುಕಿನ ಜಾಡ್ಯ ಇರುವುದು ದೇಹಕ್ಕೆ ಹೊರತು ಮನಸ್ಸಿಗೆ ಕನಸಿಗೆ ಇರುವುದಲ್ಲ ಎಂದು ಹೇಳಿದರು. ಸಾಹಿತಿ ತಿರುಮಲ ಮಾವಿನಕುಳಿ ಮಾತನಾಡಿದರು. ವಿದೂಷಿ ವಸುಧಾ ಶರ್ಮಾ GS ವೆಂಕಟೇಶ್ ರಚಿಸಿರುವ ಕವನಗಳ ಗಾಯನ ಮಾಡಿದರು. ಸುಶೀಲಾ ವೆಂಕಟೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. GS ಕೃಷ್ಣಮೂರ್ತಿ ಶೋಭಾ ನಿರೂಪಿಸಿದರು. ಪ್ರೀತ ಪ್ರಾಸ್ತಾವಿಕ ಮಾತನಾಡಿದರು. ರಕ್ಷಾ ವಿನಯ್ ಅಂಶುಮತಿ ಮತ್ತಿತರರು ಇದ್ದರು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದರು. ವ್ಯಕ್ತಿಯೊಬ್ಬನ ಬದುಕಿನ ಸಾರ್ಥಕ ಕ್ಷಣ ಅನ್ನೋದು ಹಲವಾರು ರೀತಿಯಿಂದ ಪ್ರಕಟವಾಗುತ್ತದೆ. ಸಾರ್ಥಕತೆ ಎನ್ನುವುದನ್ನ ನಾವು ರಂಜನೀಯವಾಗಿಯೋ ಅಥವಾ ಅದನ್ನೊಂದು ಬೃಹತ್ ಸೌಖ್ಯವಾಗಿಯೋ ಕಲ್ಪಿಸಿಕೊಂಡ್ರೆ ಅದು ನಮ್ಮ ಕಲ್ಪನೆ ಆಗಿರುತ್ತದೆ. ವಾಸ್ತವಿಕವಾಗಿ ಸಾರ್ಥಕತೆ ಎನ್ನುವುದು ಕನಸು ನನಸಾಗುವಲ್ಲಿರ್ತದೆ. ನನಗಿವತ್ತು ಅನ್ನಿಸ್ತು, ಶ್ರೀಯುತ ವೆಂಕಟೇಶ್ GS ರವರು ಅವರ ದೈಹಿಕವಾಗಿ ಈ ಸ್ಥಿತಿಯಲ್ಲಿದ್ದರೂ ಅವರ ಮಕ್ಕಳು ಸೊಸೆಯಂದಿರು ನೃತ್ಯ ಮಾಡಿದಾಗ ಹಾಡಿದಾಗ ನನಗನ್ನಿಸಿದ್ದು ಒಂದು, ಅವರ ಕನಸು ನನಸಾಯಿತು ಅಂತ. ಅವರೇ ಬರೆದಿತ್ತು ಈ ಕವಿತೆಯಲ್ಲಿ, ಕನಸುಗಾರನ ಅಂಗಡಿಯಲ್ಲಿ ಮಾರಲಿಕ್ಕಿವೆ ನೂರಾರು ಕನಸುಗಳು, ಕ್ರಯ ವಿಕ್ರಯ ಎರಡಕ್ಕೂ ಇಲ್ಲಿ ಸಮಾನ ಅವಕಾಶ. ನೋಡಿ, ನಾನು ಕೇಳಿದ್ದೇನೆ, ಜಾನ್ ಮಿಲ್ಟನ್ ಅಂತ ಒಬ್ಬ ಕವಿ ಅಂದ. ಆದರೆ ಮಿಲ್ಟನ್ ಬರೆದಂತ ಕವಿತೆಗಳು ಎರಡು ಕಣ್ಣಲ್ಲ, 100 ಕಣ್ಣಿದ್ದವನತ್ರ ಸಾಧ್ಯ ಇಲ್ಲ. ಅಷ್ಟು ಸೂಕ್ಷ್ಮವಾದಂತಹ ಪ್ರಕೃತಿಯ ಮಾರ್ಧವತೆಯನ್ನು ಹಿಡಿಯಬಹುದಾದ ಸಾಮರ್ಥ್ಯ ಮಿಲ್ಟನ್ಗಿತ್ತು. ಯಾವಾಗಲೂ ಹೇಳ್ತೀನಿ, ನಮ್ಮ ಬದುಕಿನ ಜಾಡ್ಯ ಅನ್ನೋದು ಈ ದೇಹಕ್ಕಿರುತ್ತೆ, ಮನಸ್ಸಿಗಿರಲ್ಲ, ಕನಸಿಗಿರಲ್ಲ. ಆ ಕನಸನ್ನ ಕಟ್ಟಿರುವಂತ ನಿಮ್ಮಲ್ಲಿ ಇರುವಂತ ಶಕ್ತಿ, ಆ ಚೈತನ್ಯ ಇತ್ತಲ್ಲ, ಅದಕ್ಕೊಂದು ರೂಪ ಸಿಗಬೇಕಾದ್ರೆ ಈ ತೆರನಾದಂಥ ಕಾರ್ಯಕ್ರಮಗಳು ನಿಮ್ಮ ಈ ಅವಸ್ಥೆಯಲ್ಲಿಯೂ ನಿಮ್ಮನ್ನ ಖಂಡಿತವಾಗಿ ಮತ್ತೆ ಚೈತನ್ಯಶೀಲರನ್ನಾಗಿ ಮಾಡ್ತದೆ ಅಂತ ನಾನು ಆಸೆಯನ್ನು ಹೊಂದಿದ್ದೇನೆ. ಆದ್ದರಿಂದ ನೀವು ಮಾರಿದ ಕನಸನ್ನ ನೀವೇ ಇವತ್ತು ಕ್ರಯ ಮಾಡುತ್ತಿದ್ದೀರಿ ವೆಂಕಟೇಶ್ ಅವರೇ. ಖಂಡಿತ ಈ ಕನಸಿನ ಅಂಗಡಿಯಲ್ಲಿ ನಿಮ್ಮ ಕನಸು ಮತ್ತೆ ಗ್ರಹಿಸಲಿ ಅಂತ ಆಶಿಸ್ತೇನೆ. ಒಬ್ಬ ಪ್ರಸಿದ್ಧ ದಾರ್ಶನಿಕ ಹೇಳ್ತಾನೆ, ಪುಸ್ತಕಗಳು ಇಲ್ಲದೆ ಇರುವಂತಹ ಕೋಣೆ ಅಂತಂದರೆ ಅದು ಆತ್ಮ ಇಲ್ಲದೆ ಇರುವಂಥ ಶರೀರ ಅಂತ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯದ, ಪುಸ್ತಕದ ಮಹತ್ವವನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ನನ್ನ ಆತ್ಮೀಯರಾದಂತಹ ಶ್ರೀಯುತ ವೆಂಕಟೇಶ್ವರವರು ಒಂದು ಕವನ ಸಂಕಲನದ ಪ್ರಕಟಣೆಯ
ಸಾಹಸವನ್ನು ಮಾಡಿದ್ದಾರೆ ಅಂತಂದರೆ ಆ ಕಾರಣಕ್ಕಾಗಿ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಅನಿಸಿತ್ತು. ಆದರೆ ಏನು ಕುಟುಂಬದ ಪರಿಸ್ಥಿತಿ, ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ. ಹಾಗೆ ಕೌಟುಂಬಿಕ ಜವಾಬ್ದಾರಿಗಳನ್ನ ಹೊತ್ತಿರೋರು ಅದನ್ನೆಲ್ಲ ಬದಿಗಿಟ್ಟು ಜೀವನವನ್ನು ಮುಂದುವರಿಸಿದ್ರು. ಸುಮಾರು ಒಂದು 16ನೇ ವರ್ಷ ವಯಸ್ಸಿನಲ್ಲಿ ತರುಣ ಭಾರತಿ ಯುವಕ ಸಂಘದ ಮೂಲಕ ರಾಜ್ಯ ಮಟ್ಟದಲ್ಲಿ ಏಕಪಾತ್ರ ಅಭಿನಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಮೆಚ್ಚುಗೆಯನ್ನು ಪಡೆದಿದ್ರು. ಹಾಗೆ ತಮ್ಮ 20ನೇ ವರ್ಷದಲ್ಲಿ ಭಾರತೀಯ ಭೂಸೇನೆಯಲ್ಲಿ ನೇಮಕಾತಿ ಹೊಂದಿ 20 ವರ್ಷಗಳ ಕಾಲ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. 2001ರಲ್ಲಿ ಸ್ವಯಂ ನಿವೃತ್ತಿ ತಗೊಂಡು ಬರ್ತಾರೆ, ಸಾಗರದಲ್ಲಿ ಸೆಟಲ್ ಆಗ್ತಾರೆ. ಭಾರತೀಯ ಜೀವ ವಿಮಾ ನಿಗಮನದಲ್ಲಿ ಪ್ರತಿನಿಧಿಯಾಗಿ ಸೇರ್ಪಡೆ ಆಗ್ತಾರೆ. ಅಲ್ಲೂ ಕೂಡ ದೇವ್ರು ಯಾವಾಗಲೂ ಅವ್ರ ಜೊತೆ ಇದ್ದ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ಅತಿ ಶೀಘ್ರದಲ್ಲಿ ಚೇರ್ಮನ್ ಕ್ಲಬ್ ಸದಸ್ಯರಾಗಿ ಹೊರಹೊಮ್ಮುತ್ತಾರೆ. ಹಾಗೆ 2015-16ರಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ರೋಟರಿ ಸಂಸ್ಥೆ ಸೇರ್ಪಡೆ ಆದ ನಂತರ ಅವರು ರೋಟರಿಯಿಂದ ಬಹಳಷ್ಟು ವಿಷಯಗಳನ್ನ ಕಲ್ತಿದ್ದಾರೆ ಮತ್ತು ಅವರ ಜೀವನದಲ್ಲಿ ತುಂಬಾ ಮೌಲ್ಯಗಳನ್ನ ಅದರಿಂದ ಅಳವಡಿಸ್ಕೊಂಡಿದ್ದಾರೆ. ಮೇಲೆ ಕವನ ರಚನೆಯನ್ನ ಶುರು ಮಾಡ್ತಾರೆ. ಹಾಗೆ ಬರೆದ ಕವನಗಳಲ್ಲಿ ಸುಮಾರು ಕವನ ಬರೆದಿದ್ದಾರೆ. ನಮಗೀಗ ಸಿಕ್ಕಿರೋದು 51 ಕವನಗಳು. ಅದನ್ನು ನಾವು ಇವತ್ತಿನ ಬುಕ್ಕಿನಲ್ಲಿ ಪ್ರಿಂಟ್ ಮಾಡಿದ್ದೇವೆ. ಉಳಿದಿದ್ದು ಅಂದರೆ ನಮಗೆಲ್ಲ ವಾಟ್ಸಪ್ಪಲ್ಲಿ ಬರೆದು ಆನ್ ಸ್ಪಾಟ್ ಸುಮಾರು ಎಷ್ಟೊಂದನ್ನು ಆನ್ ಸ್ಪಾಟ್ ಬರೆದು ನಮಗೆ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ರು. ಅದರಲ್ಲಿ ನಾವು ಡಾಕ್ಯುಮೆಂಟ್ ಮಾಡಿ ಇಟ್ಟಿರೋದು ಅಂದರೆ 51. ಅದಷ್ಟು ನಮಗೆ ಸಿಕ್ಕಿದೆ. ಅದನ್ನು ಇವತ್ತು ನಮ್ಮ ಪುಸ್ತಕದಲ್ಲಿ ಹಾಕಿದ್ದೇವೆ. ಹಾಗೆ ಕುವೆಂಪುರವರ ಬಾಳು ಬೆಳಗಲಿ ಕನಸು ನೆರವೇರಲಿ ಈ ಮನೋಭಾವನೆ ನನ್ನ ತಂದೆಯ ಸಾಹಿತ್ಯ ಯಾತ್ರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಆಯ್ತಾ, ಬಾಲ್ಯದ ಕನಸುಗಳು ನಾಶ ಆಗಲಿಲ್ಲ, ಅವು ಮೌನವಾಗಿ ಸಹನೆಯಿಂದ ಕಾಲದ ನಿರೀಕ್ಷೆಯಲ್ಲೇ ಉಳಿದಿತ್ತು ಅಂತ ನಂಗನ್ಸುತ್ತೆ. ಅವರ ಕವನಗಳಲ್ಲಿ, ಅವರ ಪದಗಳಲ್ಲಿ ಜೀವನದ ಅನುಭವ ಇದೆ, ಕಾಲದ ಪಾಕವಿದೆ, ಮನದ ನಿಜ ಸ್ವರೂಪವಿದೆ. ಇದೇ ಕಾರಣಕ್ಕೆ ಇದೊಂದು ಕೇವಲ ಕವನಗಳ ಸಂಗ್ರಹವಲ್ಲ, ಇದು ಅವರ ಜೀವನ ಯಾತ್ರೆಯ ಪ್ರತಿಫಲ. ಇದು ಒಂದು ಕನಸಿನ ಸಾಕಾರ, ಸಹನೆಯ ಜಯ ಮತ್ತು ಸಮಯದ ಮಹಿಮೆ. 100 ವರ್ಷ ಇಲಿಯಾಗಿ ಬಾಳೋದಕ್ಕಿಂತ 3 ವರ್ಷ ಹುಲಿಯಾಗಿ ಬಾಳ್ಬೇಕು ಅಂತ ನಮ್ಮ ಅಜ್ಜಿ ಒಂದು ಇದು ಗಾದೆ ಮಾತನ್ನು ಹೇಳ್ತಿದ್ರು. ಅದೇ ರೀತಿ ನಮ್ಮ ಮನೆಯವರು ಹುಲಿಯಾಗೆ ಬಾಳಿದ್ದಾರೆ. ಅವ್ರ ಜೀವನನೇ ಒಂಥರ ಹುಲಿ ಹಾಗೇನೆ. ಯಾವ್ದನ್ನು ಬೇರೆಯವ್ರು ಹೇಳಿದ್ದನ್ನು ಅಷ್ಟು ಸುಲಭದಲ್ಲಿ ಯಾವ್ದನ್ನು ಒಪ್ಕೊಳ್ತಿದ್ದಾರೆ. ಸಹೋದರ ಸಹೋದರಿಯರಿಗೂ ಆತ್ಮೀಯವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಮಾತಾಡೋ ಪರಿಸ್ಥಿತಿ ಇಲ್ಲ, ಆದರೂ ನೀವೆಲ್ಲ ಬಂದಿದ್ದು ನೋಡಿ ಮನಸ್ಸು ಸಂತೋಷವಾಗಿ 2 ಮಾತನ್ನು ಆಡಲೇಬೇಕು ಅಂತ ಬಂದು ನಿಂತಿದೆ.